ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗ್ಬಿಟ್ಟು ಬಂದ್ವಿ. ಹೋಗ್ಬಿಟ್ಟು ಏನು ಮತ್ತು ಫೀಸ್ ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಇವತ್ತು ಮಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಸ್ಕೂಲ್ ಹತ್ರ ಕರ್ಕೋಗ್ಬೇಕಿತ್ತು ಇವಳನ್ನ, ಅದಕ್ಕೆ ರೆಡಿ ಆಗ್ತಾಯಿದ್ವಿ. ಅದು ಡೇ ಕೇರ್ಗೆ ಹಾಕೋಣ ಪಾಪನ ಅಂತ ಅಂದ್ಕೊಂಡು ನಾನು ಏನು ಡೇ ಕೇರ್ಗೆ ಹಾಕ್ತಾಯಿದ್ದೀನಿ ಅಂತ ಬಂದುಬಿಟ್ಟು ನಾನು ಹೇಳ್ತೀನಿ. ಇನ್ನು ಟೈಮ್ 10 ಗಂಟೆ ಆಗಿದೆ, ಇವಾಗ ಟಿಫನ್ ಮಾಡ್ಕೊಂಡು ಹೊರಡಬೇಕು. ನಾನು ಫೇರ್ ಆ್ಯಂಡ್ ಲವ್ಲಿ ಕ್ರೀಮಲ್ಲಿ ಸಿಂಪಲಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ಮೇಕಪ್ಪಿಗೆ ಫೇರ್ ಆ್ಯಂಡ್ ಲವ್ಲಿ ಚೆನ್ನಾಗಿರುತ್ತೆ. ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಇವಾಗ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಹಾಕೋದು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ಲು ಮಾಯ್ಶ್ಚರೈಸಿಂಗ್ ಕ್ರೀಮು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಇದನ್ನೇ ಯೂಸ್ ಮಾಡೋದು. ಇದೊಂಥರ ಫ್ರೆಂಡ್ಲಿ ಬಜೆಟ್ ಅಂತಲೇ ಹೇಳ್ಬೋದು, ಕಮ್ಮಿ ರೇಟಿಗೂ ಸಿಗುತ್ತೆ ಇದು. ಫೇರ್ ಆ್ಯಂಡ್ ಲವ್ಲಿನ ಹಾಕ್ತಾಯಿದ್ದೀನಿ ಇವಾಗ. ನಾನೇನು ಫೇರ್ ಆ್ಯಂಡ್ ಲವ್ಲಿನ ಡೈಲಿ ಯೂಸ್ ಮಾಡಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದಾಗ ಹತ್ರ ಹಾಕೋದು. ಸಿಂಪಲ್ ಮೇಕಪ್ಪಿಗೆ ಚೆನ್ನಾಗಿರುತ್ತೆ. ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಫೇರ್ ಆ್ಯಂಡ್ ಲವ್ಲಿಗೇನು ಬ್ಲೆಂಡರ್ ಎಲ್ಲ ಏನು ಬೇಕಾಗಿಲ್ಲ, ನೀಟಾಗಿ ಕೈ ಬ್ಲೆಂಡ್ ಆಗುತ್ತೆ. ಹಾಗೆ ಲೈಟಾಗಿ ಕಾಜಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲ್ಯಾಕ್ಮಿ ಕಾಜಲ್ಲು. ಲಿಪ್ಪೆಲ್ಲ ಡ್ರೈ ಆಗಿತ್ತು ಅಂತ ಹೇಳ್ಬಿಟ್ಟು ಹಿಮಾಲಯ ಲಿಪ್ ಬಾಮ್ ಹಾಕ್ತಾಯಿದ್ದೀನಿ. ಇಷ್ಟೇ ನಾನು ಡೈಲಿ ಮೇಕಪ್ ಮಾಡೋದು. ಫೇರ್ ಆ್ಯಂಡ್ ಲವ್ಲಿನೂ ನಾನು ಹಾಕಲ್ಲ, ಜಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಜಾಸ್ತಿ ಏನೂ ಹಾಕೋಕ್ಕೆ ಹೋಗಲ್ಲ, ಲಿಪ್ಸ್ಟಿಕ್ ಎಲ್ಲ ಏನು ಹಾಕಲ್ಲ ನಾನು. ಇವಾಗ ಹಣೆಗೆ ಒಂದು ಸ್ಟಿಕ್ಕರ್ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಇವಾಗ ಬೇಗ ಹೊರಡಬೇಕು. ಟಿಫನ್ ಎಲ್ಲ ಮಾಡಿಕೊಂಡು, ಸ್ಕೂಲೇನು ಜಾಸ್ತಿ ದೂರ ಇಲ್ಲ, ಇಲ್ಲೇ ಹತ್ರನೇ ಇರೋದು, ನಡ್ಕೊಂಡೇ ಹೋಗ್ಬೋದು. ಇವಾಗ ಅದಕ್ಕೆ ನಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಟಿಫನ್ ಎಲ್ಲ ಮಾಡಿಕೊಂಡು ಹೋಗಬೇಕು. ಅವಳಿಗೆ ಪಾಪುಗೆ ತಿನ್ನಿಸೋ ಅಷ್ಟರೊಳಗಡೆ ಲೇಟ್ ಆಗೋದು. ಬೇಗ ಬೇಗ ತಿನ್ನಲ್ಲ, ಹಠ ಮಾಡ್ತಾಳೆ ತಿನ್ನೋದಕ್ಕೆ. ಹೋಗಿ ಬಂದ್ಬಿಟ್ಟು ನಾನು ಸಿಗ್ತೀನಿ. ಬೆಳಗ್ಗೆ ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋಗ್ಬಿಟ್ಟು ಬಂದ್ವಿ. ಹೋಗ್ಬಿಟ್ಟು ಏನು ಮತ್ತು ಫೀಸ್ ಎಲ್ಲ ಎಷ್ಟು ಅಂತ ಎಲ್ಲ ಕೇಳ್ಕೊಂಡ್ಬಿಟ್ಟು ಬಂದೆ ನಾನು. ಅವಳನ್ನ ಪಾಪುನ ಡೇ ಕೇರ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ವರ್ಷದ ಮೇಲೆ 8 ತಿಂಗಳು ಅವಳಿಗೆ. 7 ಕಂಪ್ಲೀಟ್ ಆಗಿ 8 ರನ್ನಿಂಗ್ ಅಷ್ಟೇ ಅವಳಿಗಿನ್ನೂ. ಆದರೆ ನಾನು ಸ್ವಲ್ಪ ಮೇಕಪ್ ಕ್ಲಾಸಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮೇಕಪ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತು ಅಷ್ಟೇ. ಬಟ್ ಫುಲ್ ಕ್ಲೀನಾಗಿ ನೀಟಾಗಿ ಎಲ್ಲ ಕಲ್ತ್ಕೊಳ್ಳೋಣ ಅಂತೇಳಿ ಮೇಕಪ್ ಕ್ಲಾಸ್ಗೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ, ನಾನು ಮತ್ತು ಪಾಪು ಮತ್ತು ನನ್ನ ಹಸ್ಬೆಂಡು ಇಷ್ಟೇ ಜನ ನಾವಿರೋದು ಮನೇಲಿ. ಅವರು ಕೆಲ್ಸಕ್ಕೆ ಹೋಗ್ತಾರೆ. ಇನ್ನು ನಾನು ಇಬ್ಬರೇ ಇರೋದ್ರಿಂದ ಅವಳನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲದೇ ಇರೋ ಕಾರಣ ಅವಳನ್ನ ನಾನು ಡೇ ಕೇರ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಅಲ್ಲೆಲ್ಲ ಹೋದರೆ ಇಲ್ಲಿ ನೋಡ್ಕೊಳ್ಳೋಕೆ ಯಾರೂ ಇರೋಲ್ಲ. ಊರಿಗೆ ಬಿಡೋಣ ಅಂತ ಅಂದ್ಕೊಂಡೆ, ಆದರೆ ಊರಿಗೆ ಬಿಟ್ಟರೆ ನಮಗೂ ಇರೋಕ್ಕಾಗಲ್ಲ ಅವಳನ್ನ ಬಿಟ್ಟು. 3 ಮಂತ್ಸ್ ಎಲ್ಲ ಇರುತ್ತಂತೆ ಕ್ಲಾಸಸ್ಸು, ಅಷ್ಟು ದಿನದವರೆಗೂ ಬಿಟ್ಟಿರೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ. ಇಲ್ಲಾದರೆ ನಮ್ಮ ಜೊತೆನೇ ಇರ್ತಾಳೆ, ನಮ್ಮ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲೇ ಸ್ಕೂಲ್ಗೆ ಹಾಕೋಣ, ಡೇ ಕೇರ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇನ್ನು ಏನಾಗುತ್ತೆ ಅಂತ. ಅಲ್ಲಿ ಹೋಗಿ ನಾನು ಕೇಳಿಕೊಂಡು ಅಲ್ಲಿ ಟೈಮಿಂಗ್ಸ್ ಎಲ್ಲ ಯಾವ ಥರ ಇರುತ್ತೆ ನನಗೆ ಕ್ಲಾಸಸ್ಸು ಅಂತ ನೋಡಿ ಕೇಳಿಕೊಂಡು ಆಮೇಲೆ ಇವಳನ್ನ ಇಲ್ಲಿ ಡೇ ಕೇರ್ಗೆ ಹಾಕಬೇಕು, ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿಕೊಂಡು ನನಗೆ. ಸೊ ಅದಕ್ಕೋಸ್ಕರ ಏನೂ ಮಾಡೋಂಗಿಲ್ಲ. ಇವಾಗ ಅಲ್ಲೂ ಇಲ್ಲಾದ್ರೇ ಮಕ್ಕಳ ಜೊತೆ ಆಟ ಆಡಿಕೊಂಡು ಮಕ್ಕಳ ಜೊತೆ ಬೆರೆತ್ಕೊಂಡು ಸ್ವಲ್ಪ ಅವಳಿಗೂ ಆಟ ಎಲ್ಲ ಆಡ್ಕೊಂಡಿರ್ತಾಳೆ, ಚೆನ್ನಾಗಿ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾಳೆ ಅಂತ ನಾನು ಇಲ್ಲೇ ಸೇರಿಸೋಣ ಡೇ ಕೇರ್, ಅದೇನು ಬೇಡ ಅಂತ. ನನ್ನ ಹತ್ರ ಹಾಕಿದ್ರೆ ಅದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಅದೇ ಮುಂದಿನ ವೀಡಿಯೋಲಿ ನಾನೇನಾದರೂ ಮೇಕಪ್ ಕ್ಲಾಸ್ಗೆ ಹೋದರೆ ಅಲ್ಲಿ ಏನೇನು ಕಲಿತೀನಿ, ಏನೇನು ಮಾಡ್ತೀನಿ ಅನ್ನೋ ಅಪ್ಡೇಟ್ಸ್ನ ನಾನು ನಿಮ್ಮ ದೀಪು ಕೈಲಿ ತಲೆಗೆ ಎಣ್ಣೆ ಅಪ್ಲೈ ಮಾಡಿಸ್ಕೊತಾ ಇದ್ದೆ. ಅವಳಿಗೆ ನಾನು ಹಚ್ಕೊಡ್ತೀನಿ, ನನಗೆ ಅವಳು ಹಚ್ಕೊಡ್ತಾಳೆ. ಇದೇ ಥರ ಹಚ್ಕೋತೀವಿ ನಾವು, ಎಣ್ಣೆನೇನಾದರೂ ಹಚ್ಕೋಬೇಕಂತ ಅಂದರೆ. ಹಾಗೆ ಸಂಜೆ ಟೈಮಲ್ಲಿ ಈ ಥರ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು ರಾತ್ರಿ ಊಟಕ್ಕೆ ನಾನು ನುಗ್ಗೆಕಾಯಿ ಮತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ.
ಸಾಂಬಾರಿಗೆ ರೈಸ್ ಮಾಡ್ಕೋತೀನಿ, ಮುದ್ದೆ ಏನು ಮಾಡೋಕ್ಕೆ ಹೋಗಲ್ಲ ಇವತ್ತು. ಅಡುಗೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ನನಗೆ ವೀಡಿಯೋ ಎಡಿಟ್ ಮಾಡ್ಕೋಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ನನ್ನ ಚಾನಲ್ನ 100 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. 1000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ನೋಷ್ಟೇ ಖುಷಿ ಆಗ್ತಾಯಿದೆ. ಇದೇ ಥರ ನಿಮ್ಮ ಸಪೋರ್ಟ್ ಹೀಗೆ ಇದೇ ಥರ ಇರಲಿ. ವೀಡಿಯೋಸ್ನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಈಗ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ನನ್ನಿಂದ ಅಂತ ಕಮೆಂಟ್ ಹಾಕಿ, ನಾನು ಆ ಥರ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ದೀರಾ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.